ಕಾಮನ್ಲಿ ಸೆನ್ಸಿಟಿವಿಟಿ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವು ಡೆಂಟಲ್ ಟರ್ಮ್ಸ್ ಅಲ್ಲಿ ಡೆಂಟಿನಲ್ ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಡೆಂಟಿನಲ್ ಹೈಪರ್ ಸೆನ್ಸಿಟಿವಿಟಿ ಅದರ ಬಗ್ಗೆ ಹೇಳೋಕ್ಕಿಂತ ಮೊದಲೇ ನಾನು ಹಲ್ಲಿನ ಬೇರೆ ಬೇರೆ ಪಾರ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ ಇಷ್ಟಪಡ್ತೀನಿ. ಈಗ ಇದು ನಮ್ಮ ಹಲ್ಲಿನ ಕ್ರಾಸ್ ಸೆಕ್ಷನ್, ಅಂದ್ರೆ ಇದು ಒಳ್ಳೆ ಹಲ್ಲು ಅಂದ್ರೆ ಹೆಲ್ದಿ ಟೂತ್. ಅದರ ಕ್ರಾಸ್ ಸೆಕ್ಷನ್ ಬಂದು ಈ ತರ ಇರುತ್ತೆ. ಇದರಲ್ಲಿ ಹೊರಗಡೆ ಏನ್ ನಿಮ್ಗೆ ಲೇಯರ್ ಕಾಣ್ತಾ ಇದೆ ಇದು ಬಂದು ಎನಾಮೆಲ್ ಅಂತ ಹೇಳ್ತೀವಿ. ಅದು ಸ್ಟ್ರಾಂಗೆಸ್ಟ್ ಲೇಯರ್, ನಮ್ಮ ಹಲ್ಲಿನ ಹೊರಗಡೆ ಕವಚ ಅಂಡ್ ಒಳಗಡೆ ಇರೋದನ್ನ ಪ್ರೊಟೆಕ್ಟ್ ಮಾಡುವ ಒಂದು ಲೇಯರ್. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಹಳದಿ ಬಣ್ಣದಲ್ಲಿ ಏನ್ ಕಾಣ್ತಾ ಇದೆ ಅದನ್ನ ಡೆಂಟಿನ್ ಅಂತ ಹೇಳ್ತೀವಿ. ಈ ಡೆಂಟಿನ್ ಬಂದು ಇದರಲ್ಲಿ ಟ್ಯೂಬ್ಯೂಲ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಟ್ಯೂಬ್ಸ್ ಇರುತ್ತೆ ಅಂಡ್ ಅದರಲ್ಲಿ ಒಂದರ ಲಿಕ್ವಿಡ್, ಡೆಂಟಿನಲ್ ಲಿಕ್ವಿಡ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದಿರುತ್ತೆ. ಓಕೆ, ಅದಾದ್ಮೇಲೆ ಬಂದಿರೋದು ಇದು ನರಗಳಿರೋ ಜಾಗ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ವಾ, ಇಲ್ಲಿ ನರಗಳು ಮತ್ತೆ ರಕ್ತನಾಳಗಳು ಎಲ್ಲ ಇರೋದು. ದಿಸ್ ಇಸ್ ಕಾಲ್ಡ್ ಹಾರ್ಟ್ ಆಫ್ ದ ಟೂತ್. ನಮ್ಗೆ ಹೆಂಗೆ ಹಾರ್ಟ್ ಇರ್ತದೆ ಈ ತರ ಇದು ಹಲ್ಲಿಗೆ ಹಾರ್ಟ್ ತರ ಇದು ಇದ್ರೆ ಹಲ್ಲಿಗೆ ಜೀವ ಇದೆ, ಇಲ್ಲ ಅಂದ್ರೆ ಇದು ನಾನ್ ವೈಟಲ್ ಅಥವಾ ಜೀವ ಇಲ್ದಿರೋ ಅಂತ ಹೇಳೋದು. ಓಕೆ, ಇದರಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಇಲ್ಲಿ ಹುಳುಕ್ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಎನಾಮೆಲ್ ಅಲ್ಲಿ ಇದೆ, ಮತ್ತೆ ಡೆಂಟಿನ್ ಹೋಗಿದೆ, ಮತ್ತೆ ಪಲ್ಪ್ ಹೋಗಿದೆ. ಓಕೆ, ಯಾವಾಗ ನಮ್ಮ ಈ ಎನಾಮೆಲ್ ಅನ್ನೋದು ಪ್ರೊಟೆಕ್ಟಿವ್ ಲೇಯರ್ ಹೋಗ್ಬಿಡತ್ತೆ, ಕಟ್ ಆಗಿರ್ಬೋದು, ಸಬ್ದೋಗಿರ್ಬೋದು, ಬೇರೆ 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 ಕಾರಣಗಳಿಂದ ಹೋಗ್ಬಿಟ್ಟು ಈ ಡೆಂಟಿನ್ ಅನ್ನೋದು ಬಾಯಲ್ಲಿ ಎಕ್ಸ್ಪೋಸ್ ಆಗುತ್ತೆ, ಸೆನ್ಸಿಟಿವಿಟಿ ಆಗುತ್ತೆ. ಸೆನ್ಸಿಟಿವಿಟಿ ಅಂದ್ರೆ ಈಗ ನಾವು ಟಿವಿಯಲ್ಲಿ ನೋಡಿರ್ಬೋದು, ಐಸ್ ಕ್ರೀಮ್ ತಿಂದಾಗ ಜುಮ್ ಅನ್ನುತ್ತೆ. ಇಟ್ ಈಸ್ ಅ ವೆರಿ ಶಾರ್ಟ್ ಶಾರ್ಪ್ ಪೇನ್. ಶಾರ್ಟ್ ಆಗಿ ಸ್ವಲ್ಪನೇ ಟೈಮ್ಗೆ ಬರುತ್ತೆ, ಜುಮ್ ಅನ್ನೋದು ತಲೆ ಹೊಡೆಯೋ ತರ ನೋವು ಬರುತ್ತೆ. ಅದಕ್ಕೆ ಸೆನ್ಸಿಟಿವಿಟಿ ಅಂತ, ಡೆಂಟಿನಲ್ ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಡೆಂಟಿನಲ್ ಹೈಪರ್ ಸೆನ್ಸಿಟಿವಿಟಿ ಈಗ ಮೈಲ್ಡ್, ಮಾಡರೇಟ್ ಅಂಡ್ ಎಕ್ಸ್ಟ್ರೀಮ್ ಅಂತ ಹೇಳಬಹುದು. ಈಗ ಹೆಚ್ಚಿನ ಪೇಷಂಟ್ಸ್ ಅಲ್ಲಿ ಅದು ಈಗ ಸ್ವೀಟ್ ತಿಂದಾಗ ಜುಮ್ ಅನ್ನೋದು, ಐಸ್ ಕ್ರೀಮ್ ತಿಂದಾಗ ಅಥವಾ ಐಸ್ ನೀರ್ ಅಥವಾ ಕೋಲ್ಡ್ ವಾಟರ್ ಕುಡಿದಾಗ ಜುಮ್ ಜುಮ್ ಅನ್ನೋದು, ಅಥವಾ ಬಿಸಿ ಪದಾರ್ಥ ಏನಾದ್ರು ತಿಂದಾಗ ಜುಮ್ ಅನ್ನೋದು, ಇದೆಲ್ಲನೂ ಸೆನ್ಸಿಟಿವಿಟಿ ಇದು ಸಿಂಪ್ಟಮ್ಸ್ ಅಥವಾ ಇಟ್ ಇಸ್ ಶೋನ್ ಲೈಕ್ ದಿಸ್ ಇನ್ ಪೇಷಂಟ್ಸ್. ಯೂಶಲಿ ಈ ತರ ಕಂಪ್ಲೇಂಟ್ಸ್ ಇಟ್ಕೊಂಡು ಪೇಷಂಟ್ಸ್ ಬರ್ತಾರೆ. ಸೆನ್ಸಿಟಿವ್ ಟೀತ್ಗೆ ಕಾಸಸ್ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಈ ಎನಾಮೆಲ್ ಬೇರೆ ಬೇರೆ ಕಾರಣಗಳಿಂದ ಒಂದು ಸವ್ದೋಗಿದ್ರೆ ಅಥವಾ ಏನಾದ್ರೂ ಹುಳುಕಾಗಿದೆ. ಈ ಹುಳುಕ್ ನೋಡಿ ಈ ಜಾಗದಲ್ಲಿದೆ, ಇದರಲ್ಲಿ ಎನಾಮೆಲ್ ಅಲ್ಲಿ ಇದೆ, ಅದು ಎನಾಮೆಲ್ ಒಳಗಡೆ ಫುಲ್ ಹೋಗಿದೆ ಅಂಡ್ ಇಲ್ಲಿ ಡೆಂಟಿನ್ ಹತ್ರ ಬಂದಿದೆ. ಈ ತರ ಇದ್ರೆ ಡೆಂಟಿನ್ ಎಕ್ಸ್ಪೋಸ್ ಆಗಿರುತ್ತೆ, ಜುಮ್ ಜುಮ್ ಅನ್ನತ್ತೆ. ಅದಾದ್ಮೇಲೆ ತುಂಬಾ ಜೋರಾಗಿ ಬ್ರಷ್ ಮಾಡೋದ್ರಿಂದ ಏನಾಗುತ್ತೆ, ಈ ಎನಾಮೆಲ್ ವೇರ್ ಆಫ್ ಆಗುತ್ತೆ, ಅಂದ್ರೆ ಎನಾಮೆಲ್ ಸವ್ದೋಗುತ್ತೆ, ಅದರಿಂದ ಸೆನ್ಸಿಟಿವಿಟಿ ಆಗುತ್ತೆ. ಇನ್ನೂ ಕೆಲ್ಸತಿ ಆಲ್ರೆಡಿ ನಾನು ಹೇಳ್ದಂಗೆ ಬಾಯಿ ಸ್ವಚ್ಛತೆ ಕಾಪಾಡ್ಲಿಲ್ಲ ಅಂದ್ರೆ ಈ ಗಮ್ಸ್ ಯಾವ ಲೆವೆಲ್ ಅಲ್ಲಿ ಇರ್ಬೇಕೋ ಆ ಲೆವೆಲ್ ಅಲ್ಲಿ ಇರಲ್ಲ, ಕೆಳಗಡೆ ಇಳಿತಾ ಹೋಗುತ್ತೆ. ಈಗ ವಸ್ತು ಜಾರುವಿಕೆ ಅಂತ ಹೇಳ್ತೀವಿ, ಅದರಿಂದನೂ ಸೆನ್ಸಿಟಿವಿಟಿ ಆಗುತ್ತೆ. ಹಲ್ಲು ಮಸ್ಯೋ ಒಂದು ಪ್ರಾಬ್ಲಮ್ ಇದ್ರೆ, ಯಾರಿಗಾರು ಟೀತ್ ಗ್ರೈಂಡಿಂಗ್ ಅಂತ ಹೇಳ್ತೀವಿ, ಆ ತರ ಕಂಡೀಷನ್ ಅಲ್ಲೂ ಕೂಡ ಸೆನ್ಸಿಟಿವಿಟಿ ಕಂಡು ಬರುತ್ತೆ. ಅಥವಾ ಏನಾದ್ರೂ ಈಗ ಟೂತ್ ಕ್ರ್ಯಾಕ್ ಆಗಿದೆ, ಎನಾಮೆಲ್ ಕ್ರ್ಯಾಕ್ ಆಗಿದೆ, ತುಂಬಾ ಗಟ್ಟಿದು ಏನೋ ಬೈಟ್ ಮಾಡಿರ್ತೀರಾ, ಅವಾಗ ಏನಾಗುತ್ತೆ ಎನಾಮೆಲ್ ಅಲ್ಲಿ ಒಂದು ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಆದಾಗ್ಲೂ ಅಷ್ಟೇ ಸೆನ್ಸಿಟಿವಿಟಿ ಕಂಡು ಬರುತ್ತೆ. ಈಗ ಟ್ರೀಟ್ಮೆಂಟ್ ಬಂದು ಯಾವ ಕಾರಣದಿಂದ ಸೆನ್ಸಿಟಿವಿಟಿ ಆಗ್ತಾ ಇದೆ ಅನ್ನೋದು ಫಸ್ಟ್ ಡಿಟೆಕ್ಟ್ ಮಾಡ್ಬೇಕಾಗತ್ತೆ. ಈಗ ಅದು ಹುಳುಕಿಂದ ಆಗಿದೆ ಅಂದ್ರೆ ಹಲ್ಲಿಗೆ ಫಿಲ್ಲಿಂಗ್ ಮಾಡ್ಬೋದು. ಈಗ ಹಲ್ಲಿಗೆ ಈಗ ಸವದೋಗಿದೆ, ಅದರಿಂದ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರೊಟೆಕ್ಟಿವ್ ಲೇಯರ್, ಆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಒಂದು ಸ್ಪ್ಲಿಂಟ್ ತರ ಕೊಡ್ತಾರೆ. ಈಗ ಸೆನ್ಸಿಟಿವಿಟಿ ಏನಾದ್ರೂ ಈಗ ಹಲ್ಲು ಜೋರಾಗಿ ಬ್ರಷ್ ಮಾಡೋದ್ರಿಂದ ಆಗಿದೆ ಅಂತ ಹೇಳಿದ್ರೆ ಬ್ರಷಿಂಗ್ ಟೆಕ್ನಿಕ್ ಚೇಂಜ್ ಮಾಡ್ಬೇಕು. ಆಮೇಲೆ ಏನಾದ್ರೂ ತುಂಬಾ ಬ್ರಷ್ ಮಾಡೋದ್ರಿಂದ ಇಲ್ಲಿ ಹಲ್ಲಿನ ಮೇಲ್ಭಾಗದಲ್ಲಿ ಇಲ್ಲೆಲ್ಲ ಒಂದು ಸರ್ವೈಕಲ್ ಎಬ್ರೇಷನ್ ಅಂತ ಆಗುತ್ತೆ, ಅಲ್ಲೆಲ್ಲಾನು ಫಿಲ್ಲಿಂಗ್ ಮಾಡ್ತೀವಿ. ಅಂಡ್ ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಬರುತ್ತೆ, ಅದನ್ನ ರೆಕಮೆಂಡ್ ಮಾಡ್ತೀವಿ. ಡಿಸೆನ್ಸಿಟೈಸಿಂಗ್ ಮೌತ್ ವಾಶಸ್ ಬರುತ್ತೆ, ಅದನ್ನ ರೆಕಮೆಂಡ್ ಮಾಡ್ತೀವಿ ಪೇಷಂಟ್ಸ್ಗೆ. ಆಮೇಲೆ ಇನ್ನೂ ಕೆಲಸ ಫ್ಲೂರೈಡ್ ಅಪ್ಲಿಕೇಶನ್ ಅಂತ ಇರುತ್ತೆ, ಫ್ಲೂರೈಡ್ ಅನ್ನೋ ಒಂದು ಕಂಟೆಂಟ್ ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗಕ್ಕೆ ಅದು ಮಾಡ್ತೀವಿ. ಸೊ ಈ ತರ ಹಲವಾರು ಟ್ರೀಟ್ಮೆಂಟ್ಸ್ ಇದೆ ಸೆನ್ಸಿಟಿವಿಟಿಗೆ. ಈಗ ಟೂತ್ ಡಿಕೆ ಈಗ ಕ್ಯೂರಬಲ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಈಗ ಬರೀ ಫಿಲ್ಲಿಂಗ್ ಮಾಡಕ್ಕಾಗುತ್ತೆ ಅಂದ್ರೆ ವಿಲ್ ಫಿಲ್ ಇಟ್, ಅಂಡ್ ಇಲ್ಲ ರೂಟ್ ಕೆನಾಲ್ ಬೇಕಾಗುತ್ತೆ ಅಂದ್ರೆ ರೂಟ್ ಕೆನಾಲ್ ಮಾಡಿ ಇದಕ್ಕೆ ಕ್ಯಾಪ್ ಹಾಕುವಂತದ್ದು, ಈ ತರ ಎಲ್ಲ ಇರುತ್ತೆ. ಒಂದ್ ವೇಳೆ ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಯಾವ ಸ್ಟೇಜ್ ಅಲ್ಲಿ ಇದೆ ಆ ಸ್ಟೇಜ್ ಅಲ್ಲಿ ಬಂದು ಮಾಡಿಸ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ,
ತುಂಬಾ ಅದು ಇನ್ಫೆಕ್ಷನ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಆ ಡೆಂಟಿನ್ ಎಕ್ಸ್ಪೋಸ್ ಆಗಿರುತ್ತೆ, ಅದು ಕಾನ್ಸ್ಟೆಂಟ್ ಇರಿಟೇಷನ್ ಇರುತ್ತೆ. ಆಮೇಲೆ ಅದಕ್ಕೆ ಈ ನರಗಳಿರೋ ಜಾಗ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಏನಾದ್ರು ಇನ್ಫೆಕ್ಷನ್ ಹೋಯ್ತು ಅಂತ ಹೇಳಿದ್ರೆ ಆಮೇಲೆ ರೂಟ್ ಕೆನಾಲ್, ಅದಾದ್ಮೇಲೆ ಅದು ಆ, ಬೇರ್ಗಳ ಮಧ್ಯ ಹೋಯ್ತಂದ್ರೆ ಆಮೇಲೆ ಹಲ್ ತೆಗಿಯೋದು, ಈ ತರ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಎನಿಥಿಂಗ್ ಯಾವ ಕಂಡೀಷನ್ ಆದ್ರೂ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲೇ ಡಾಕ್ಟರ್ ಹತ್ರ ಬಂದ್ರೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇರಲ್ಲ. ಇಟ್ಸ್ ಆಲ್ ಟ್ರೀಟಬಲ್. ಎವ್ರಿ 6 ಮಂತ್ಸ್ ಡೆಂಟಿಸ್ಟ್ ನ ವಿಸಿಟ್ ಮಾಡಿ. ಏನಕ್ಕೆ ನಾವು ಈ ತರ ಇದನ್ನ ಸ್ಪಷ್ಟವಾಗಿ ಮತ್ತೆ ಮತ್ತೆ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಡೀಷನ್ ಈಗ ನಾನು ಹೇಳಿದ್ದು ಆಲ್ರೆಡಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಅದನ್ನ ತುಂಬಾ ಈಸಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಅದಕ್ಕೆ ಅದು ಈಗ ಹುಳುಕಿರ್ಬೋದು, ಈ ಹುಳುಕು ಸ್ಟಾರ್ಟಿಂಗ್ ಅಲ್ಲಿ ಬರೇ ಈ ಮೇಲಿನ ಭಾಗದಲ್ಲಿ ಇದೆ ಅಂತ ಹೇಳಿದ್ರೆ ಬರೀ ಫಿಲ್ಲಿಂಗ್ ಮಾಡಿದ್ರೆ ಅಲ್ಲಿಗೆ ಅದು ಟ್ರೀಟ್ಮೆಂಟ್ ಮುಗಿಯತ್ತೆ. ಅಥವಾ ಈಗ ಗಮ್ ಸೆನ್ಸಿಟಿವಿಟಿ ಅಂತ ಬರ್ತಾರೆ, ಅಥವಾ ಗಮ್ ಬ್ಲೀಡಿಂಗ್ ಇರುತ್ತೆ ಆ ಟೈಮಲ್ಲಿ. ಸೊ ಅವಾಗ ಟೀತ್ ಕ್ಲೀನಿಂಗ್ ಮಾಡ್ಬಿಟ್ಟು ಅದಕ್ಕೆ ಮೇಂಟೆನೆನ್ಸ್ ಏನಿದೆ ಅದು ಮಾಡ್ಬಿಟ್ರೆ ಇದಾಗತ್ತೆ. ಅದೇ ನೀವು ಟ್ರೀಟ್ಮೆಂಟ್ ತಗೋದೆ ಹಂಗೇನೆ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಕ್ಕೆ ಹೊರಟ್ರೆ ಏನಾಗುತ್ತೆ, ಎಷ್ಟೊಂದ್ಸತಿ ಅದು ಟ್ರೀಟ್ ಮಾಡೋ ಕಂಡೀಷನ್ ನ ಮೀರು ಬಿಡುತ್ತೆ. ಅವಾಗ ನಾವು ಇನ್ನು ಹಲ್ ತೆಗಿಯೋ ಸ್ಟೇಜಿಗೆ ಹೋಗುತ್ತೆ. ಸೊ ಬ್ರಷಿಂಗ್ ಟೆಕ್ನಿಕ್ ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ಸಾಫ್ಟ್ ಬ್ರಷ್ ಯೂಸ್ ಮಾಡ್ಬೇಕು. ಆಮೇಲೆ ತುಂಬಾ ಜೋರಾಗಿ ಬ್ರಷ್ ಮಾಡಬಾರ್ದು. ಏನಾದ್ರು ಸಣ್ಣ ಸಣ್ಣದಾಗ ಹುಳುಕ್ ಬ್ಲಾಕ್ ಆತರ ಏನಾದ್ರು ಕಾಣಿಸ್ತಂದ್ರೆ ಹೋಗಿ ಫಿಲ್ಲಿಂಗ್ ಮಾಡಿಸ್ಕೋಬೇಕು. ಆ ಆಮೇಲೆ ಮೇನ್ಲಿ ಟೀತ್ ಕ್ಲೀನಿಂಗು, ಅದಾದ್ಮೇಲೆ ಬ್ರಷಿಂಗು ಅದೆಲ್ಲಾನು ನೀಟಾಗಿ ಮಾಡ್ಬೇಕು. ಅವಾಗ ಸೆನ್ಸಿಟಿವಿಟಿ ಅಷ್ಟೇನು ಬರಲ್ಲ ನಿಮ್ಗೆ.